ನಮಸ್ಕಾರ ಸ್ನೇಹಿತರೆ, ಎಲ್ಲರಿಗೂ ಟ್ರೆಂಡ್ ವಿತ್ ನಾಲೆಜ್ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ಇವತ್ತಿನ ಒಂದು ವಿಡಿಯೋದಲ್ಲಿ ನಾವು ಕಿತ್ತೂರು ರಾಣಿ ಚೆನ್ನಮ್ಮ ವಿಶ್ವವಿದ್ಯಾಲಯ ಬೆಳಗಾವಿ ಕಲಾ ವಿಭಾಗ ಹಿಸ್ಟ್ರಿ ಪೇಪರ್ನ ಆಪ್ಷನಲ್ ಪೇಪರ್ ಇದನ್ನ ನೋಡ್ತಾ ಇದ್ದೀವಿ, ಸಿಲಾಬಸ್ ಅನ್ನ ನೋಡ್ತಾ ಇದ್ದೀವಿ. ಸ್ನೇಹಿತರೆ, ನಮಗೆ ಈ 5th ಸೆಮ್ ಅಲ್ಲಿ ಒಂದು ಕಂಪಲ್ಸರಿ ಪೇಪರ್ ಅಂತ ಇರುತ್ತೆ, ಇನ್ನೊಂದು ಆಪ್ಷನಲ್ ಪೇಪರ್ ಇರುತ್ತೆ. ಈ ಆಪ್ಷನಲ್ ಪೇಪರ್ ನಲ್ಲಿ ಅಂದ್ರೆ ಐಚ್ಛಿಕ ಪತ್ರಿಕೆಯಲ್ಲಿ ಎರಡು ನಮಗೆ ಚಾಯ್ಸ್ ಅನ್ನ ಕೊಟ್ಟಿದ್ದಾರೆ. ಈ ಒಂದು ಪತ್ರಿಕೆ ಮತ್ತು ಇನ್ನೊಂದು ಪತ್ರಿಕೆ ಇದೆ. ಆ ಎರಡರಲ್ಲಿ ನಾವು ಯಾವ್ದಾದ್ರು ಒಂದನ್ನ ಚೂಸ್ ಮಾಡ್ಕೋಬೇಕು. ಈಗ ನೀವು ಈ ಒಂದು ಐಚ್ಛಿಕ ಪತ್ರಿಕೆ ಎರಡರಲ್ಲಿ ಇದೇ ಒಂದು ಪೇಪರ್ ನ ನೀವು ಚೂಸ್ ಮಾಡ್ಕೊಂಡ್ರೆ ಇದರಲ್ಲಿ ನಾವು ಏನ್ ಓದ್ತೀವಿ ಅಂದ್ರೆ ಕರ್ನಾಟಕದ ಇತಿಹಾಸ ಮತ್ತು ಸಂಸ್ಕೃತಿಯನ್ನ ಓದ್ತೀವಿ. ಇನ್ನು ಹಾಗೆ ಈ ಒಂದು ಐಚ್ಛಿಕ ಪತ್ರಿಕೆ ಎರಡರಲ್ಲಿ ಈ ಒಂದು ವಿಷಯಕ್ಕೆ ಒಳಗೊಂಡಿರುವಂತಹ ಈ ಒಂದು ಪತ್ರಿಕೆ ಸಿಲಾಬಸ್ ಯಾವ ರೀತಿ ಇದೆ ಅಂತ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ. ಇದರಲ್ಲಿ ಘಟಕ 1 ಕರ್ನಾಟಕದ ಮೂಲಗಳು ಮತ್ತು ಪ್ರಾಗೈತಿಹಾಸಿಕ ತಾಣಗಳು. ಅದರಲ್ಲಿ ಮೊದಲನೇ ಒಂದು ಪಾಯಿಂಟ್ ಪುರಾತತ್ವ ಮತ್ತು ಸಾಹಿತ್ಯ ಮೂಲ. ಇದ್ರೆ ಒಂದು ಕರ್ನಾಟಕದ ಮೂಲಗಳಲ್ಲಿ ಪುರಾತತ್ವ ಮೂಲಾಧಾರ ಮತ್ತು ಸಾಹಿತ್ಯಿಕ ಮೂಲಾಧಾರಗಳನ್ನ ಎ ಪಾಯಿಂಟ್ ನಲ್ಲಿ ನೋಡ್ತೀವಿ. ಇನ್ನು ಬಿ ಪಾಯಿಂಟ್ ನಲ್ಲಿ ಕರ್ನಾಟಕದ ಭೌಗೋಳಿಕ ಲಕ್ಷಣಗಳು ಏನೇನಿವೆ ಅನ್ನೋದನ್ನ ಅಧ್ಯಯನ ಮಾಡ್ತೀವಿ. ಅದೇ ರೀತಿ ಮೂರನೇ ಒಂದು ಅಂದ್ರೆ ಸಿ ಪಾಯಿಂಟ್ ನಲ್ಲಿ ನಾವು ಕರ್ನಾಟಕದ ಪ್ರಾಗೈತಿಹಾಸಿಕ ಮತ್ತು ಆದಿ ಇತಿಹಾಸ, ಅದು ಪುರಾತನ ಶಿಲಾಯುಗ ಆಗಿರ್ಬೋದು, ನವಶಿಲಾಯುಗ ಆಗಿರ್ಬೋದು, ಮಹಾಶಿಲಾಯುಗ, ಈ ಸಂಸ್ಕೃತಿಯ ಕುರಿತು ನಾವು ನೋಡ್ತೀವಿ. ಈ 3 ಅಂಶಗಳನ್ನ ನಾವು ಘಟಕ 1 ಕರ್ನಾಟಕದ ಮೂಲಗಳು ಇದರಲ್ಲಿ ಅಧ್ಯಯನ ಮಾಡ್ತೀವಿ. ಇನ್ನು ಘಟಕ 2 ಕರ್ನಾಟಕದ ಆರಂಭಿಕ ಆಡಳಿತಗಾರರು. ಅವ್ರು ಯಾರ್ಯಾರು ಬರ್ತಾರೆ ಅಂದ್ರೆ ಶಾತವಾಹನರು, ಅದರಲ್ಲಿ ಗೌತಮಿಪುತ್ರ ಶಾತಕರ್ಣಿಯ ಕುರಿತು ಓದ್ತೀವಿ ಮತ್ತು ಅವರ ಸಾಂಸ್ಕೃತಿಕ ಕೊಡುಗೆ ಅಂದ್ರೆ ಶಾತವಾಹನರ ಸಾಂಸ್ಕೃತಿಕ ಕೊಡುಗೆಗಳು ಏನೇನಿದ್ವು ಅನ್ನೋದನ್ನ ಅಧ್ಯಯನ ಮಾಡ್ತೀವಿ. ಬಿ ಯಲ್ಲಿ ನಾವು ಕದಂಬರ ಕುರಿತು ಅಧ್ಯಯನ ಮಾಡ್ತೀವಿ. ಅದರಲ್ಲಿ ಮಯೂರ ಶರ್ಮ ಮತ್ತು ಅವರ ಸಾಂಸ್ಕೃತಿಕ ಕೊಡುಗೆಗಳು. ಇನ್ನು ಸಿ ಯಲ್ಲಿ ನಾವು ಗಂಗರು, ಅದರಲ್ಲಿ ದುರ್ವಿನಿತ ಮತ್ತು ಅವರ ಸಾಂಸ್ಕೃತಿಕ ಕೊಡುಗೆಗಳು. ಈ ಎರಡನೇ ಘಟಕದಲ್ಲಿ ನಾವು ಮೊದಲನೇದಾಗಿ ಶಾತವಾಹನರ ಕುರಿತು ಓದ್ತೀವಿ, ಎರಡನೇದಾಗಿ ಕದಂಬರ ಕುರಿತು ಓದ್ತೀವಿ, ಮೂರನೇದಾಗಿ ನಾವು ಗಂಗರ ಕುರಿತು ಓದ್ತೀವಿ. ಇನ್ನು ಘಟಕ 3 ಕರ್ನಾಟಕದ ದಕ್ಕನ್ ಸಾಮ್ರಾಜ್ಯಗಳು ಅಂದ್ರೆ ದಕ್ಷಿಣ ಭಾರತ ಸಾಮ್ರಾಜ್ಯಗಳು ಯಾವ್ಯಾವಿದ್ವು ಅನ್ನೋದನ್ನು ನೋಡ್ತೀವಿ. ಅದರಲ್ಲಿ ಎ ಪಾಯಿಂಟ್ ನಲ್ಲಿ ಬಾದಾಮಿ ಚಾಲುಕ್ಯರು, ಇವರ ಆರಂಭಿಕ ಆಡಳಿತಗಾರರ ಕುರಿತು ಮತ್ತು ಎರಡನೇ ಪುಲಕೇಶಿಯ ಕುರಿತು, ದಕ್ಷಿಣ ಪತೇಶ್ವರನಾದಂತಹ ಇಮ್ಮಡಿ ಪುಲಕೇಶಿ ಮತ್ತು ಅವರ ಚಾಲುಕ್ಯರ ಸಾಂಸ್ಕೃತಿಕ ಕೊಡುಗೆಗಳು ಏನೇನಿದ್ವು ಅನ್ನೋದನ್ನ ನೋಡ್ತೀವಿ. ಬಿ ಯಲ್ಲಿ ನಾವು ರಾಷ್ಟ್ರಕೂಟರು, 3ನೇ ಗೋವಿಂದ, ಅಮೋಘ ವರ್ಷ ನೃಪತುಂಗ ಮತ್ತು ಅವರ ಸಾಂಸ್ಕೃತಿಕ ಕೊಡುಗೆಗಳು. ಇನ್ನು ಸಿ ಯಲ್ಲಿ ನಾವು ಕಲ್ಯಾಣಿ ಚಾಲುಕ್ಯರು, 6ನೇ ವಿಕ್ರಮಾದಿತ್ಯ ಮತ್ತು ಅವರ ಸಾಂಸ್ಕೃತಿಕ ಕೊಡುಗೆಗಳು. ಈ ದಕ್ಕನ್ ಸಾಮ್ರಾಜ್ಯಗಳಲ್ಲಿ ಬಾದಾಮಿ ಚಾಲುಕ್ಯರ ಕುರಿತು ಓದ್ತೀವಿ, ರಾಷ್ಟ್ರಕೂಟರ ಕುರಿತು ಓದ್ತೀವಿ, ಕಲ್ಯಾಣದ ಚಾಲುಕ್ಯರ ಕುರಿತು ಓದ್ತೀವಿ. ಈ 3 ಸಾಮ್ರಾಜ್ಯದ ಪ್ರಮುಖ ರಾಜರ ಕುರಿತು ಮತ್ತು ಅವರ ಸಾಂಸ್ಕೃತಿಕ ಕೊಡುಗೆಗಳ ಕುರಿತು ಘಟಕ 3ರಲ್ಲಿ ನಾವು ನೋಡ್ತೀವಿ. ಇನ್ನು ಘಟಕ 4 ಕಳಚೂರಿಗಳು ಮತ್ತು ಕರ್ನಾಟಕದ ಸಣ್ಣ ರಾಜವಂಶಗಳು. ಅದರಲ್ಲಿ ಎ ಪಾಯಿಂಟ್ ಅಲ್ಲಿ ನಾವು ಕಲ್ಯಾಣದ ಕಳಚೂರಿಗಳು ಅಂದರೆ ಬಿಜ್ಜಳ ದೇವ, ಬಸವೇಶ್ವರ ಮತ್ತು ಅಕ್ಕ ಮಹಾದೇವಿ ಕುರಿತು ಓದ್ತೀವಿ. ಬಿ ಯಲ್ಲಿ ನಾವು ಹೊಯ್ಸಳರು, ವಿಷ್ಣುವರ್ಧನ, 2ನೇ ಬಳ್ಳಾಳ ಮತ್ತು ಅವರ ಸಾಂಸ್ಕೃತಿಕ ಕೊಡುಗೆಗಳ ಕುರಿತು ಓದ್ತೀವಿ. ಮೂರನೇದಾಗಿ ಹಾನಗಲ್ ಕದಂಬರು, ಯಲಬುರ್ಗಿಯ ಸಿಂಧರು ಹಾಗೂ ಸವದತ್ತಿಯ ಅರಟ್ಟರು ಮತ್ತು ಅವರ ಕೊಡುಗೆಗಳ ಕುರಿತು ಓದ್ತೀವಿ. ಇದಿಷ್ಟನ್ನ ನಾವು ಘಟಕ 4ರಲ್ಲಿ ನೋಡ್ತೀವಿ. ಇನ್ನು ಕೊನೆ ಘಟಕ 5 ನಕ್ಷೆ ಅಧ್ಯಯನ. ಇದರಲ್ಲಿ ನಾವು ಕಲ್ಯಾಣಿ ಸಾಮ್ರಾಜ್ಯ ಚಾಲುಕ್ಯರ ಸಾಮ್ರಾಜ್ಯ 2ನೇ ಪುಲಕೇಶಿಯ ಕಾಲದಲ್ಲಿ ಚಾಲುಕ್ಯರ ಸಾಮ್ರಾಜ್ಯ ಎಷ್ಟು ವಿಸ್ತಾರವಾಗಿತ್ತು ಮತ್ತು ಪ್ರಮುಖ ಸ್ಥಳಗಳ ಕುರಿತು ನಾವು ತಿಳ್ಕೊಬೇಕಾಗತ್ತೆ. ಎಕ್ಸಾಮ್ ನಲ್ಲಿ ನಮ್ಗೆ ಒಂದು ಪೇಪರ್ ಅನ್ನ ಕೊಟ್ಟು ಇಮ್ಮಡಿ ಪುಲಕೇಶಿ ಕಾಲದ ಸಾಮ್ರಾಜ್ಯದ ಪ್ರಮುಖ ಸ್ಥಳಗಳನ್ನ ಗುರುತಿಸಿ ಅಂತ ಅಂದ್ರೆ ಅವುಗಳನ್ನ ನಾವು ಗುರುತಿಸಬೇಕಾಗುತ್ತೆ. ಇನ್ನು ಎರಡನೇ ಪ್ರಶ್ನೆ ಏನ್ ಬರುತ್ತೆ ಅಂದ್ರೆ ಐತಿಹಾಸಿಕ ಪ್ರಾಮುಖ್ಯತೆಯ ಸ್ಥಳಗಳು. ಇಷ್ಟರಲ್ಲಿ ನಮಗೆ ಯಾವ್ದಾದ್ರು 4 ಸ್ಥಳಗಳನ್ನ ಕೊಟ್ಟು ಗುರುತಿಸಿ ಅಂತ ಕೇಳ್ತಾರೆ. ಅವುಗಳು ಯಾವ್ಯಾವ ಅಂದ್ರೆ ಸನ್ನತಿ, ಸನಕಲ್ಲು, ಶ್ರವಣಬೆಳಗೊಳ, ಬಿಜಾಪುರ, ತಲಕಾಡು, ಬೇಲೂರು, ಕೂಡಲ ಸಂಗಮಂ, ಐಹೊಳೆ, ಬಾದಾಮಿ, ಮಾನೆಕೇಟ ಅಂದ್ರೆ ಮಾನೆಕೇಡ ಅನ್ನಬಹುದು ಅಥವಾ ಮಾನೆಕೇಟ, ಇದು ರಾಷ್ಟ್ರಕೂಟರ ರಾಜಧಾನಿ. ಇದಿಷ್ಟನ್ನ ಕೊಟ್ಟು ಇದರಲ್ಲಿ ಯಾವ್ದಾದ್ರು 4 ಹೆಸರುಗಳನ್ನ ಪ್ರಮುಖ ಸ್ಥಳಗಳ ಹೆಸರು ಕೊಟ್ಟು ಇವನ್ನ ಗುರುತಿಸಿ ಅಂತ ಕೇಳ್ತಾರೆ. ಇಲ್ಲಾಂದ್ರೆ ಬಾದಾಮಿ ಕಲ್ಯಾಣ ಚಾಲುಕ್ಯರ ಒಂದು ಸಾಮ್ರಾಜ್ಯವನ್ನ ಗುರುತಿಸಿ ಅಂತ ನಮಗೆ ಕೇಳ್ತಾರೆ. ಸ್ನೇಹಿತರೆ, ಇದಿಷ್ಟು ಇತಿಹಾಸ ವಿಭಾಗದ
ಐಚ್ಛಿಕ ಪತ್ರಿಕೆ 2 ಈ ಕರ್ನಾಟಕದ ಇತಿಹಾಸ ಮತ್ತು ಸಂಸ್ಕೃತಿ. ಇದನ್ನ ತಗೋಬಹುದು ಅಥವಾ ಇನ್ನೊಂದು ಪೇಪರ್ ಇದೆ, ಅದನ್ನ ನಾನು ನಿಮ್ಗೆ ನೆಕ್ಸ್ಟ್ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ, ಅದನ್ನು ತಗೋಬಹುದು. ಮತ್ತೆ ಮುಂದಿನ ನೋಡಲು ಸಿಗ್ತೀನಿ. ನಮಸ್ಕಾರ.